ಒಬ್ಬ ಮನುಷ್ಯ ಹೇಗೆ ಬದುಕಬೇಕು, ಹೇಗಿರಬೇಕು ಮತ್ತು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಸಾಕ್ಷೀಭೂತವಾಗಿದೆ. ನಮ್ಮ ಮುಂದೆ ನಮ್ಮ ಹಿರಿಯಣ್ಣ, ಗೆಳೆಯ, ಆತ್ಮೀಯರು, ಬಂಧುಗಳು ಹಾಗೂ ಹಿತೈಷಿಗಳು ಆಗಿರುವಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಾಜಿ ಸಿಬ್ಬಂದಿ ವರ್ಗ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಹಿತ್ಯ ಪ್ರೇಮಿ ಮತ್ತು ಸಾಂಸ್ಕೃತಿಕ ರೂವಾರಿ, ಲೇಖಕ, ಸಂಘಟಕ ಮತ್ತು ಗೆಳೆಯರು ಅನ್ನಿಸುವಂಥ ಅವಿರತ ಹರೀಶಣ್ಣ. ನಮ್ಮೆಲ್ಲರ ಪ್ರೀತಿಯ ಹರೀಶಣ್ಣ ಅಂತಲೇ ನಾವೆಲ್ಲರೂ ಸಂಬೋಧಿಸ್ತಾ ಇರೋದು. ನಾನು ಕಂಡ ಹಾಗೆ ಹರೀಶಣ್ಣ ಮತ್ತು ನಮ್ಮ ಸಂಬಂಧ ಬಹಳ ಹಳೆಯದು ಅಂತ ಹೇಳಲಿಕ್ಕೆ ಇಷ್ಟೇ ಅಷ್ಟು ಸಮಂಜಸ ಅಲ್ಲ. ಯಾಕೆಂತಂದರೆ ನಾನು ರಂಗಭೂಮಿಗೆ ಬಂದು 30 ವರ್ಷ ಆದರೂ ಅವರು 30 ವರ್ಷದಿಂದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿದ್ದರೂ ಕೂಡ ಆಯ್ದ ಒಂದು ಮುತ್ತಿನಂತೆ ಅವರ ನಮ್ಮ ಸಂಬಂಧ ಭೇಟಿಯಾದದ್ದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ. ನನ್ನ ಕಾರ್ಯಕ್ರಮಗಳನ್ನು ಅವರು ನೋಡ್ತಾ ಇದ್ದರು, ಅವರ ಪುಸ್ತಕ ಬಿಡುಗಡೆಯನ್ನು ನಾವು ನೋಡ್ತಾ ಇದ್ದೆ. ಹೀಗೆ ಭೇಟಿಯಾಗಿ ಕಲಾಕ್ಷೇತ್ರದ ಕಟ್ಟೆಯಲ್ಲಿ ಕಾಫಿಯನ್ನು ಕುಡಿಯುವ ಸಂಬಂಧದ ಒಂದು ಸೆಳೆತ ಶುರುವಾಗಿ ಅವಿರತ ನಿರಂತರವಾಗಿ ಅವರ ಜೊತೆಯಲ್ಲಿ ಒಡನಾಟದಲ್ಲಿ ಇರಬೇಕು ಅನಿಸುವಂತಹ ಒಬ್ಬ ಸೂಕ್ಷ್ಮ ಜೀವಿ ಹರೀಶಣ್ಣ. ಅದನ್ನು ಅವರಿಗೆ ಅರಿವಿರಬಾರ್ದು ಅಥವಾ ನಮಗೆ ಅರಿವಿರಬಾರ್ದು, ಹಾಗೆ ತಮಗೆ ನಾವೇ ನಮ್ಮನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಎಲ್ಲಾದರೂ ಒಂದು ಕಡೆ ಭೇಟಿ ಮಾಡಲಿಲ್ವಲ್ಲ ಅನ್ನುವಂತಹ ಸ್ಥಿತಿಗೆ ಬಂದು ಭೇಟಿ ಮಾಡಿ ಕಟ್ಟೆ ಮೇಲೆ ಬಿಟ್ಟು ಕಾಫಿ ಕುಡಿದು ಹರಟೆ ಹೊಡೆದು ಹೋಗುವಂಥ ಸಹೃದಯ ಗೆಳೆಯರಲ್ಲಿ ಅವಿರತ ಹರೀಶ್ ಮತ್ತು ವೆಂಕಟೇಶ್ವರ ಮತ್ತು ಚಿಪಿ ಚಂದ್ರು ನಾವೆಲ್ಲರೂ ಒಂದು ಕಟ್ಟೆ ಬೆಳೆದ ಗೆಳೆಯರು, ಕಲಾಕ್ಷೇತ್ರದ ಕಟ್ಟೆ ಬೆಳೆದ ಗೆಳೆಯರು ಅಂದರೆ ತಪ್ಪಾಗಲ್ಲ. ಹರೀಶಣ್ಣನ ಒಂದು ವಿಶೇಷ ಅಂದರೆ ಸರಳ ಜೀವಿ, ಮಾತು ಕಡಿಮೆ, ಕೆಲಸ ಜಾಸ್ತಿ, ಕಾಯಕವೇ ಕೈಲಾಸ ಅನ್ನುವಂತಹ ಅಣ್ಣ ಬಸವಣ್ಣನವರ ಉಕ್ತಿಯನ್ನು ಸದಾ ತನ್ನ ಹೃದಯದಲ್ಲಿ ಮಸ್ತಕದಲ್ಲಿ ಇಟ್ಕೊಂಡಿರುವಂಥ ಒಬ್ಬ ಸೃಜನಶೀಲ ಲೇಖಕ, ಬರಹಗಾರ, ಸಂಘಟಕ, ಸಾಂಸ್ಕೃತಿಕ ಕ್ಷೇತ್ರದ ಹರಿಕಾರ, ಎಲ್ಲವೂ ಇದ್ದೂ ಸಹ ಏನೂ ಇಲ್ಲದಂತೆ ಇರುವಂತಹ ಒಬ್ಬ ಅಕ್ಷರ ಪ್ರೇಮಿ. ಇಂತಹ ಒಬ್ಬ ಗೆಳೆಯ ನಮಗೆ ಸಿಕ್ಕಿದ್ದು ಬಹಳ ಸಂತೋಷ. ಅವರ 60ರ ಸಂಭ್ರಮವನ್ನು ನಾವೊಂದಷ್ಟು ಗೆಳೆಯರು ಸೇರಿ ಅವಿರತ ಗೆಳೆಯರ ಬಳಗ ಅಂತಹ ಒಂದು ಶೀರ್ಷಿಕೆಯಡಿ ಬಹಳ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ನಿರೂಪಿಸಲಿಕ್ಕೆ ಮತ್ತು ಅದರ ಜವಾಬ್ದಾರಿನ ಹೊತ್ತು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹರೀಶಣ್ಣನಿಗೆ ನಾನು ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಅಭಿನಂದನೆಗಳನ್ನ ಹೇಳ್ತೀನಿ. ಅವಿರತ ಹರೀಶಣ್ಣ ಅವರು ಒಬ್ಬ ಲೇಖಕ ಅಂದರೆ ಲೇಖಕನೇ, ಸಂಘಟಕ ಅಂದರೆ ಸಂಘಟಕನೇ, ಪ್ರಕಾಶಕ ಅಂದರೆ ಪ್ರಕಾಶಕನೇ. ಅವರು ಎಲ್ಲವೂ ಅವರು ಸಾಹಿತ್ಯದಲ್ಲಿ ಕೃಷಿ ಮಾಡಿದ್ದಾರೆ. ಸಾಹಿತ್ಯ ಪ್ರೇಮಿಗಳನ್ನು, ಸಾಹಿತ್ಯ ಬಂಧುಗಳನ್ನು ಮತ್ತು ಸಾಹಿತಿಗಳನ್ನು ತಮ್ಮ ಮಸ್ತಕದಲ್ಲಿ ಇಟ್ಕೊಂಡಿದ್ದಾರೆ, ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಬೆರಳಿನಕೆಯಷ್ಟು ಇರುವಂಥ ಕೆಲವೇ ಗೆಳೆಯರಿಗೆ ಹೇಳ್ತಾರೆ, ಅವರು ಕೆಲಸದಲ್ಲಿ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಆ ಗುಣಮಟ್ಟಕ್ಕೆ. ಸರ್ ಇಂಥ ಗೆಸ್ಟ್ ಕರಿಬೇಕು ಅಂತ ಹೇಳಿ ನಾನು ಕೇಳಿದಾಗ, ಈ ಕಾರ್ಯಕ್ರಮಕ್ಕೆ ಇವರು ಸೂಕ್ತ ಆಗುತ್ತೋ ಇಲ್ವೋ ಸ್ವಲ್ಪ ಯೋಚನೆ ಮಾಡಿ, ಬೇಡ ಅಂತ ಹೇಳಲ್ಲ, ಆಯ್ಕೆ ಅಂತ ಹೇಳಲ್ಲ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ಆಯ್ಕೆಯನ್ನು ಕೂಡ ನಮಗೆ ಬಿಡ್ತಾರೆ. ಆ ಸೂಕ್ಷ್ಮಮತಿ ಆ ಹರೀಶಣ್ಣನಲ್ಲಿದೆ, ಅದನ್ನು ನಾನು ಕಲ್ತ್ಕೊಂಡಿದ್ದೇನೆ. ಹಾಗೆ ಹರೀಶಣ್ಣನವರ ಸಾಹಿತ್ಯವನ್ನು ಕೂಡ ನಾನು ಸ್ವಲ್ಪ ಗಮನಿಸಿದ್ದೇನೆ. ಭಾಳ ಒಂದು ವಿನಮ್ರತೆಯಿಂದ, ವಿಸ್ಮೃತೆಯಿಂದ ಕೂಡಿರುವಂಥ ಒಂದು ಅಕ್ಷರ ಅವರ ಲೇಖನಿಂದ ಹೊರಬಂದಿದೆ, ತಪ್ಪಾಗಲಾರದು. ಅದು ಕಲಿಪ್ರವೇಶ, ಬೆಂಕಿ ಬೂದಿ ಎನ್ನುವಂಥ ನಾಟಕಗಳು ಅವು ಪ್ರಚಾರಗೊಂಡು ಮತ್ತು ಪ್ರಯೋಗಗೊಳ್ಳಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ. ಹಾಗೆಯೇ ಲೇಖನಗಳನ್ನ ಬರೆದಿದ್ದಾರೆ. ಹಾಗೆ ನಾಟಕಗಳನ್ನ ಜೊತೆಗೆ ಅವರ ಕವಿತೆಗಳು ಮತ್ತು ಬೇರೆಯವರ ಕವಿತೆಗಳನ್ನು ಓದಿ ಅದರ ಸರಿತಪ್ಪುಗಳನ್ನು ತೂಗಿಸುವಂಥದ್ದು ಮತ್ತು ಅದರ ಓರೆಕೋರೆಗಳನ್ನು ತಿದ್ದುವಂಥದ್ದು ಕೂಡ ಬಹಳ ಮುಖ್ಯ. ಯಾಕಂದರೆ ನಮಗೆ ನಾವು ಬರೆದಿದ್ದೆಲ್ಲವೂ ಸರಿ ಅನ್ನುವಂಥ ಮನಸ್ಥಿತಿಲಿರ್ತೇವೆ. ಆದರೆ ಯಾವುದನ್ನು ಹೆಕ್ಕಬೇಕು, ಯಾವುದನ್ನು ಇಳಿಸಬೇಕು, ಯಾವುದನ್ನು ಇಟ್ಕೊಳ್ಬೇಕು, ಯಾವುದನ್ನು ಇಟ್ಕೋಬಾರ್ದು ಅನ್ನುವಂತಹ ಒಂದು ಸೂಕ್ಷ್ಮತೆ ಹರೀಶಣ್ಣನಲ್ಲಿದೆ. ಹರೀಶಣ್ಣ ತುಂಬ ಜೀವನನ ಮಾಡ್ತಾಯಿದ್ದಾರೆ. ಅವರ 2 ಮಕ್ಕಳು ಬಹಳ ಅದ್ಭುತವಾಗಿ ಓದ್ಕೊಂಡಿದ್ದಾರೆ. ಅವರ ಶ್ರೀಮತಿ ಅವರ ಪಾಲಿನ ದೈವ. ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದನ್ನು
ನೋಡಿ ಕಲಿಬೇಕು ಅಂತಂದರೆ ಅಥವಾ ಬೇರೆಯವರಿಗೆ ಆದರ್ಶ ಆಗಬೇಕಂದ್ರೆ ಹರೀಶನ ದಂಪತಿಗಳು. ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೆ ಈ ಜಗತ್ತಿನಲ್ಲಿ ಮನುಷ್ಯ ಅಂದಮೇಲೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆದರೆ ಭಿನ್ನಾಭಿಪ್ರಾಯದ ಜೊತೆಗೆ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದನ್ನು ಸರಿದೂಗಿಸಿಕೊಂಡು ಪ್ರೀತಿ, ಮಮತೆ, ಕಕಲಾತಿ, ವಾತ್ಸಲ್ಯ, ವಿಶ್ವಾಸವನ್ನು ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನು ಆ ಇಬ್ಬರು ದಂಪತಿಗಳಲ್ಲಿ ನಾವು ನೋಡ್ಬೋದು. ಹಾಗೆ ಅವರ ಜೋಡೆತ್ತುಗಳು ಹಾಗೆ 2 ಮಕ್ಕಳು, ಮುದ್ದಾದ ಮಕ್ಕಳು. ಒಬ್ಬರು ಡಾಕ್ಟರ್ ಮಾಡಿದ್ದಾರೆ, ಇನ್ನೊಬ್ಬರು ಬಿಸ್ನೆಸ್ ಮ್ಯಾನೇಜ್ಮೆಂಟನ್ನು ಓದಿದ್ದಾರೆ, ಚಾರ್ಟರ್ಡ್ ಅಕೌಂಟ್ ಮಾಡಿದ್ದಾರೆ. ಆದರೆ ಅವರ ಈ ನೆಲೆಗಟ್ಟಿನಲ್ಲಿ ಒಬ್ಬ ಸಾಮಾನ್ಯ ದರ್ಜೆಯ ಕ್ಲರಿಕಲ್ ಜಾಬ್ ಇಟ್ಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳನ್ನು ಓದಿಸೋದು ಬಹಳ ಕಷ್ಟ. ಆದರೆ ಅವರು ತಮ್ಮ ಹೊಟ್ಟೆ ಬಟ್ಟೆಯನ್ನು ಕಟ್ಟಿಯೋ ಅಥವಾ ತಮ್ಮನ್ನೇ ತಾವು ತ್ಯಾಗ ಮಾಡಿಕೊಂಡು ಮಕ್ಕಳನ್ನು, ಎಲ್ಲರೂ ಮಕ್ಕಳಿಗಾಗಿ ಆಸ್ತಿ ಮಾಡ್ತಾರೆ, ಆದರೆ ಹರೀಶಣ್ಣ ಮಕ್ಕಳನ್ನೇ ಆಸ್ತಿ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಗುಣ ಹರೀಶಣ್ಣಂದು. ಅವರಿಗೆ ಇರೋದಕ್ಕೆ ಸ್ವಂತ ಮನೆ ಇಲ್ದಿರ್ಬೋದು, ಸೂರಿಲ್ದಿರ್ಬೋದು, ಆದರೆ ಆ ಸೂರನ್ನು ದಾಟಿ ಹೋಗುವಂಥ ಸಾರಥಿಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಹರೀಶಣ್ಣ. ಇಬ್ಬರು ಸಾರಥಿಗಳು, ಒಬ್ಬರಲ್ಲ ಅಂತ ಇಬ್ಬರು ಸಾರಥಿಗಳು. ಆ ಇಬ್ಬರ ಸಾರಥಿಯನ್ನು ಮತ್ತೆ ಸರಿದೂಗಿಸ್ಕೊಂತ ಅವರ ಶ್ರೀಮತಿಯವರು ಹರೀಶಣ್ಣ ಅವರಿಗೆ ಸಿಕ್ಕಿರೋದು ಭಾಳ ಒಂದು ಸುದೈವ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಹರೀಶಣ್ಣ ಅವ್ರ ಬಗ್ಗೆ ಮಾತನಾಡೋಕ್ಕೆ ಅಂತಂದರೆ ಸುಮಾರು ಹೊತ್ತೇ ಹೋಗುತ್ತೆ. ಕನಕದಾಸರು ಮಾತು ಹೇಳಿದ್ದಾರೆ, 8 ಗೇಣಿನ ದೇಹ, ಕೀಲ್ಗಳ 68 ರೋಮಗಳ 8 ಕೋಟಿ ಮೂಳೆ ಮಾಂಸಗಳಿಂದ ಮಾಡಿರುವ ಈ ಮನೆಯೊಳಗೆ ನೆಂಟ ನೀನಿದ್ದು ಅಗಲಿದೊಡೆ ಒಣ ಎಂಟೀರಿ ಮುಚ್ಚುವರು, ಸ್ಥಿರವಲ್ಲ ಈ ಕಾಯ, ಈ ದೇಹದಲ್ಲುಂಟೆ ಫಲಪುರುಷಾರ್ಥ, ರಕ್ಷಿಸು ನಮ್ಮನವರತ್ತ ಅಂತ ಹೇಳಿ. ಅಂದರೆ ಈ ಜಗತ್ತಿನಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಯಾರೂ ಶ್ರೀಮಂತರಲ್ಲ, ಯಾರೂ ಬಡವರಲ್ಲ, ಈ ಜಗತ್ತಿಗೆ ಬಂದವರೆಲ್ಲರೂ ಸಮಾನರು ಅನ್ನುವಂಥ ಕನಕದಾಸರ ಉಕ್ತಿಯನ್ನು ನಾನು ಕಂಡ ಹಾಗೆ ಹರೀಶಣ್ಣ ಅಳವಡಿಸಿಕೊಂಡಿದ್ದಾರೆ. ಆದ್ಮೇಲೆ ಹರೀಶಣ್ಣ ಅವರ 60 ವರ್ಷದ ಒಂದು ಸಂದರ್ಭದಲ್ಲಿ, ಶುಭ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವೆಲ್ಲರೂ ಗೆಳೆಯರು ಒಂದಷ್ಟು ಜನ ಒಂದು ಪುಸ್ತಕ ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ. ಆಗ ಅವ್ರು ಹೇಳಿದ್ರು, ನನ್ನ ಕುರಿತು ಪುಸ್ತಕ ಮಾಡುವ ಬದಲು ಒಂದಷ್ಟು ಜನ ಕವಿತೆಗಳನ್ನು ಸೇರಿಸಿ ಒಂದು 60 ಕವಿತೆಗಳು 100 ಕವಿತೆಗಳನ್ನು ಸೇರಿಸಿ ಒಂದು ಒಳ್ಳೆಯ ಪುಸ್ತಕ ಮಾಡಿದ್ರೆ ನನಗೆ ಭಾಳ ಇಷ್ಟ ಅಂತ ಹೇಳಿದ್ರು. ಆಗ ನಾನು ಹರೀಶಣ್ಣನಿಗೋಸ್ಕರ ಒಂದು ಪದ್ಯ ಬರೆದೆ. ಆ ಪದ್ಯ ನಿಮಗಾಗಿ ಓದ್ತೀನಿ. ಭ್ರಮೆಯ ಬದುಕಿನಲ್ಲಿ ಭರವಸೆಯ ನಾಳೆಗಳು, ಭ್ರಮೆಯ ಬದುಕಿನಲ್ಲಿ ಭರವಸೆಯ ನಾಳೆಗಳು, ಪುಸ್ತಕವೆಂಬ ಮಸ್ತಕವನ್ನು ಪುಟಗಳಂತೆ ತಿರುಗಿಸಲು ತಿರುಗಿಸಿ ನೋಡಿದರೂ ಅದೇ ಸಾಲು ಸಾಲುಗಳು. ಪುಸ್ತಕವೆಂಬ ಮಸ್ತಕವನ್ನು ಪುಟಗಳಂತೆ ತಿರುಗಿಸಲು ತಿರುಗಿಸಿ ನೋಡಿದರೂ ಅವೇ ಸಾಲು ಸಾಲುಗಳು. ಕಾಣುವುದು ಅಕ್ಷರಗಳ ರುಮಾಲು. ಬಾಲ್ಯ, ಯೌವನ, ವಾರ್ಧಕ್ಯ, ಮುಪ್ಪು. ಬಾಲ್ಯ, ಯೌವನ, ವಾರ್ಧಕ್ಯ, ಮುಪ್ಪು. ಕುರಿಯ ಬಂಡವನ್ನು ಕತ್ತರಿಸಿದಷ್ಟು ತುಪ್ಪಟ ಮತ್ತೆ ಮತ್ತೆ ಬೆಳೆಯುವಂತೆ ಮರುಕಳಿಸುವ ನೆನಪುಗಳು. ಕುರಿಯ ಬಂಡ ಅಂದರೆ ಗೊತ್ತಿರ್ತದೆ, ಅದಿಷ್ಟೇ ಕತ್ತರಿಸಿದ್ರು ಸಹ ತನ್ನ ದೇಹದ ರೋಮಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಕುರಿಯ ಬಂಡವನ್ನು ಕತ್ತರಿಸಿದಷ್ಟು ತುಪ್ಪಟವು ಮತ್ತೆ ಮತ್ತೆ ಬೆಳೆಯುವಂತೆ ಮರುಕಳಿಸುವ ನೆನಪುಗಳು. ನೆಮ್ಮದಿಯ ನಾಳೆಗಳು ಬಿಳಿಯ ಹಾಳೆಗಳಂತೆ ಸಿಗುವುದೆಂಬ ನಂಬಿಕೆಗಳು. ನೆಮ್ಮದಿಯ ನಾಳೆಗಳು ಬಿಳಿಯ ಹಾಳೆಗಳಂತೆ ಸಿಗುವುದೆಂಬ ನಂಬಿಕೆಗಳು. ಮನಸ್ಸು ಮಾಗಿ ನಾನು ನನ್ನದೆಂಬ ಭಾವನಾತ್ಮಕ ಬದುಕಿಗೆ, ಮನಸ್ಸು ಮಾಗಿ ನಾನು ನನ್ನದೆಂಬ ಭಾವನಾತ್ಮಕ ಬದುಕಿಗೆ ಹೊಸ ಸಂತಸ ಮೂಡುವುದರಲ್ಲಿ ಮುಗಿಯುವುದು ಬದುಕು. ನಾನು ನನ್ನದು ಎಂಬ ಭಾವನಾತ್ಮಕ ಬದುಕಿಗೆ ಹೊಸ ಸಂತಸ ಮೂಡುವುದರಲ್ಲಿ ಮುಗಿಯುವುದು ಬದುಕು. ನಮಸ್ಕಾರ. ಹರೀಶ್ ಅಂದರೆ ನಮಗೆ ಬೇಗ ಅರಿವಾಗಲ್ಲ, ಹರೀಶ್ ಅಂದರೆ ಬೇಗ ನೆನಪಾಗಲ್ಲ. ಅವಿರತ ಹರೀಶ್ ಅಂದರೆ ನಮಗೆ ಬೇಗ ಹೃದಯಕ್ಕೆ ಟಚ್ ಆಗುವಂಥ ವ್ಯಕ್ತಿ. ಹರೀಶ್ ಒಬ್ಬ ನಮ್ಮ ಸ್ನೇಹಿತರಲ್ಲಿ ಒಬ್ಬರು ಗೆಳೆಯರು. ಅವರು ನನಗೆ ಸುಮಾರು 20 ವರ್ಷಗಳಿಂದ ನಮಗೆ ಅವರಿಗೆ ಅವಿನಾವ ಸಂಬಂಧ ಇದೆ. ಹರೀಶ್ ಅಂದರೆ ಒಬ್ಬ ಹೃದಯವಂತಿಕೆ ಇರುವಂಥ ವ್ಯಕ್ತಿತ್ವ. ಹರೀಶ್ ಅಂದರೆ ಅವರು ಎಲ್ಲರಲ್ಲಿ ಒಂದಾಗುವಂಥ ಗುಣವನ್ನು ಹೊಂದಿರುವಂಥ ಹರೀಶ್ ಅವರು ಸುಮಾರು 20 ವರ್ಷಗಳಿಂದ
ನಮ್ಮ ಸ್ನೇಹಿತ ತುಂಬ ಅದ್ಭುತವಾಗಿ ಬೆಳೀತಾನೇ ಇದೆ. ನಾವು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಾಗ ನನಗೆ ಕಲಾಕ್ಷೇತ್ರಕ್ಕೆ ಬಂದಾಗ ಅವಿರತ ಹರೀಶ್ ಅವರು ಸಿಕ್ಕಿದಾಗ ನನಗೆ ಭಾಳ ಸಂತೋಷವಾಗುವಂಥ ವ್ಯಕ್ತಿ. ಯಾಕೆಂದರೆ ಅವರು ಎಲ್ಲರಲ್ಲಿ ಒಂದಾಗುವಂಥ ಹರೀಶ್ ಅವರು ಬೇರೆ ಬೇರೆ ವಿಭಾಗದಲ್ಲಿ ಮತ್ತು ಸಾಮಾಜಿಕ ಆಗ್ಬೋದು, ಪೌರಾಣಿಕ ಆಗ್ಬೋದು, ಚಿತ್ರಕಲೆ ಆಗ್ಬೋದು, ಮತ್ತು ಹವ್ಯಾಸಿ ರಂಗಭೂಮಿ ಆಗ್ಬೋದು, ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳಾಗ್ಬೋದು, ಅವರಲ್ಲಿ ತುಂಬ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥ ಹೋಗಿರುವಂಥ ಮತ್ತು ಅವರಲ್ಲಿ ಇರುವಂಥ ಅದ್ಭುತವಾದ ಗುಣಗಳಂದರೆ ಸ್ನೇಹಿತರು ಅಂದರೆ ಭಾಳ ಇಷ್ಟಪಡುವಂಥ ವ್ಯಕ್ತಿತ್ವ. ಅಂಥ ಹರೀಶು ನಮಗೆ ಗೆಳೆಯ ಆಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಅನಿಸುತ್ತೆ. ಇಂಥ ಗೆಳೆಯರ ಬಗ್ಗೆ ಮಾತಾಡೋಕ್ಕೆ ತುಂಬ ಸಂತೋಷ ಆಗುತ್ತೆ, ಖುಷಿಯಾಗುತ್ತೆ. ನಮ್ಮೆಲ್ಲರ ಹರೀಶ್ ಅಂದರೆ ಅವಿರತ ಹರೀಶ್, ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಸ್ನೇಹಿತರಲ್ಲಿ ಒಬ್ಬ ಹರೀಶ್ ಅಂದರೆ ಅವಿರತ ಹರೀಶ್. ನಮಸ್ಕಾರ.